ಅಣ್ಣ ಹಿಂಗೆ ಚೊಕ್ಕ ಚದ್ರು ಈ ಕಡೆ 200 ಅಡಿ ಆ ಕಡೆ 200 ಅಡಿ 4 ಸೈಡ್ 200 ಅಡಿ ಒಳಗಡೆ 40 ಅಡಿ ಇದು ಇದೆ ಅಣ್ಣ. ಡೀಪ್ ಮಾಡಿಸಿದ್ವಿ ಅಣ್ಣ. ಪಾಟಿಂದು ಬಂತು, ಇಟ್ಟು ಹಚ್ಚಿದ್ದು ಎಲ್ಲದು ಬಂತಣ್ಣ. ಇದು ಪಾಟ್ ಹಾಕಿ ನಾವು ನೀರು ಕೆಡೋದ್ರಲ್ಲೇ ಒಂದು 30-35 ಲಕ್ಷ ಖರ್ಚು ಬಂದಿದೆ ಅಣ್ಣ. ಈಗ ಬರಗಾಲ ಬಂತು, ಈಗ ನೀರು ಪಂಪ್ ಸೆಟ್ ಇದಾಯ್ತು ಅಂದ್ರೆ ಇದು ನಂದು ಕೆರೆ ತುಂಬಿದ್ನಿ ಅಂದ್ರೆ ಒಂದು 3 ತಿಂಗಳಾಯ್ತು 4 ತಿಂಗಳಾಯ್ತು ತೋಟಕ್ಕೆ ನೀರು ಹಾಕ್ತೈತಿ. ಎಲ್ಲ ತೋಟಕ್ಕೆ ಈಗ 43 ಎಕರೆಗೆ ನೀರು ಹಾಕ್ತೈತೆ ಅಣ್ಣ. ಪೈಪ್ ಲೈನ್ ಇದೆ. ಗುಂಡೆಯಲ್ಲಿ ಒಂದು 3 ಮೋಟ್ರ್ ಹಾಕಿದ್ವಿ ಅಣ್ಣ. ಇದರಲ್ಲಿ ಒಂದು 6 ಮೋಟ್ರ್ ನೀರು ಸತತ ಬೀಳ್ತಿರ್ತಾವಣ್ಣ. ನೀರು ಈ ಗುಂಡೆಯಲ್ಲಿ ನಾನು ಇಕ್ಕಿರೋದು 3 ಮೋಟ್ರ್ ಇಕ್ಕಿದೀವಿ ಅಣ್ಣ. 2 10 HP ಇಕ್ಕಿದೀವಿ ಅಣ್ಣ ಮೋಟ್ರನ್ನ. ಒಂದು 8 HP ಮೋಟ್ರ್ ಹಾಕಿದೀವಿ ಅಣ್ಣ. ತುಂಬಸಕ್ಕೆ ಇದು 8 ತಿಂಗಳು ತಗೊಂಡೈತೆ ಅಣ್ಣ ನೀರು. 7 ತಾಸು ಕರೆಂಟ್ ನಲ್ಲಿ 8 ತಿಂಗಳು ಸತತ ತುಂಬಿಸಿವಣ. ನೀವು ಯೋಚನೆ ಮಾಡಿ, ಈಗ ಎಷ್ಟು ಆಳ ಇದೆ, ಎಷ್ಟು ದೊಡ್ಡದಾಗಿದೆ ಇದು ಕೆರೆ ಅಂತಂತಂದು 35 ಲಕ್ಷ ಖರ್ಚು ಬಂದಿದೆ ಅಂತ ಇದಕ್ಕೆ ಅಣ್ಣ. ನಮ್ ಬೋರ್ ಇರೋದು 6 ಬೋರ್ ಇದಾವಣ. ನೀರ್ ಚೆನ್ನಾಗಿದಾವಣ. ಇಲ್ಲಿ ಪಕ್ಕದಲ್ಲಿ ಎಲ್ಲರೂ ನೀರು ಹೋದ್ರು ನಮ್ದು ಇಲ್ಲೊಂದು ಬೋರ್ ಕಾಣ್ತಿದ್ದೆ ನೋಡೋಣ. ಇಲ್ಲಿ ಹೈಟ್ ನಿಂದಿರ್ಸಿದ್ವಿ. ಅದು 720 ಅಡಿ ರೀ ಅದು ಇರೋದು. ನಾವಿನ್ನ ಸಣ್ಣರಿದ್ವಿ. ಆ ಬೈಕ್ ಹಿಂದ್ಗಡೆ ಐತಲ್ಲ ಅದು ನಾವು ಸಣ್ಣರಿದ್ದಲ್ಲೇ ನಮ್ಮ ಅಪ್ಪರು ಹಾಕ್ಸಿರೋದು. ಅದು ಒಳ್ಳೆ ನೀರ್ ಚೆನ್ನಾಗಿದೆ ಅಣ್ಣ. ಎಷ್ಟು ಇಂಚ್ ಐತೆ ಅಣ್ಣ? ಈಗ ಅದು ಒಂದು 2.5-3 ಇಂಚು ನೀರು ಬರ್ತದೆ. ಅದೊಂದು ಬೋರ್ ಅಣ್ಣ. ಇಲ್ಲೊಂದು ಬೋರ್ ಇದೆ. ಇಲ್ಲಿ ಪಕ್ಕದಲ್ಲಿ ಎಲ್ಲರೂ ನೀರು ಹೋದ್ರು ಇವು ನೀರು ಹೋಗಲ್ಲ. ಇವು 2 ಬೋರ್ ಅಣ್ಣ. ನಮ್ಮ ತೋಟಕ್ಕೆ ಯೂಸ್ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಪಾಪ ಇಲ್ಲಿ ಬಡವರು ಯಾರ ನಮ್ಮವರು ಸಂಬಂಧಿಕರು ಯಾರು ಅದರಲ್ಲಣ್ಣ, ಅಂತರಿಗೆ ನಾವು ಇದನ್ನ ಈ ಬೋರು ಒಂದು ನೀರಿಂದ ಏನು ತಗೊಂತ ಇಲ್ಲ. ನಮಗೆ ನಾವು ಸಣ್ಣವರಿದ್ದಲ್ಲಿ ಸ್ವಲ್ಪ ಬಹಳ ನಮಗೆ ಸಹಾಯ ಮಾಡಿದ್ದಾರಣ್ಣ. ನೀವು ಸಣ್ಣರಿದ್ದಾಗ? ನಾವು ಸಣ್ಣವರಿದ್ದಾಗ ನಮ್ಮಪ್ಪ ನಮ್ಮ ಊರು ಬೇರೆ ಆದಾಗೆ ನಮಗೆ ಬೇಕಾದವರು ನಮಗೆ ಸಹಾಯ ಮಾಡಿದ್ದಾರೆ. ಈಗ ಅವರು ಬೋರ್ ಇಲ್ಲಣ್ಣ. ಈಗ ನಮ್ಮ ಬೋರು ಎಷ್ಟೇ ಇರೋದ್ರಿಂದ ನೀವು ಇಳಿಸಿ ನೀವು ನೀರು ಹೊಡ್ಕರಿಯಪ್ಪ ಅಂತ ಈ ಬೋರು ಅವ್ರಿಗೆ ಬಿಟ್ಟು ಕೊಟ್ಟಿದ್ವಿ ಅಣ್ಣ. ಇದನ್ನ ಏನು ತಗೊಂತ ಇಲ್ಲಣ್ಣ ನಾವು. ಈಗ ಅವ್ರಿಗೆ ಕೊಡ್ತಾ ಇದೀವಿ. ಇಲ್ಲಣ್ಣ 4% ರೂಪದಲ್ಲೇ 4% ತಗೊಬೇಕಲ್ಲ. ನಮಗೆ ಬೇಡಪ್ಪ, ನೀನ್ ತಗೊಂಡ್ ನೀನ್ ಇದನ್ನ ಮಾಡ್ಕೊಂತ ಹೋಗು, ಇದನ್ನೇ ಚೆನ್ನಾಗಿ ಮಾಡ್ಕ್ಯಾರಪ್ಪ ಅಂತಂದು ಹೇಳಿದ್ದೀವಿ ನಾವು. ಯಾವಾಗಾರ ಸ್ವಲ್ಪ ಕರದಲ್ಲೇ ಸ್ವಲ್ಪ ಬಾರಪ್ಪ ಅದಕ್ಕೆ ಇದಕ್ಕಂತಂದು ಹೇಳ್ತಾ ಇದೀವಿ ಅಣ್ಣ. ಅಷ್ಟೇ ಅಣ್ಣ. ಅಂದ್ರೆ ಅವ್ರು ಬಂದ್ರು ನಾವು ಅವ್ರದ್ದು ಕೂಲಿ ರೊಕ್ಕ ಉಳಿಸಿ ಅಂತ ಇಲ್ಲಣ್ಣ. ನಿಂದು ಅದನ್ನ ಕೊಡ್ತಾ ಇದೀವಿ ಅಣ್ಣ. ಇದು ನಿನಗಾಗಿ ಅವ್ರಿಗೆ ಅಂತಂದು ಹೇಳಿ ನಾವು ಇದನ್ನ ಕೈ ಬಿಟ್ಟಿದ್ದೀವಿ ಅಣ್ಣ. ಅವ್ರಿಗೊಂದು ಈಗ 3 ವರ್ಷ ಆಯ್ತಣ್ಣ ಕೊಟ್ಟು. ಇಲ್ಲಿ ಪಕ್ಕದ ಹೊಲದವರಿಗೆ ಒಂದು 2 ವರ್ಷ ಕೊಟ್ಟಿದ್ವಿ ನೀರು. ಆ ಹುಡುಗರು ಅವರು ಇದನ್ನ ಮಾಡ್ಕೊಂಡು ಅವ್ರು ಬೋರ್ ಹಾಕ್ಸ್ಕೊಂಡು ಸಂತ ಇಲ್ಲಪ್ಪ ಸಾಕು ನಾವು ಒಂದು ಬೋರ್ ಹಾಕ್ಸ್ಕೊಂತೀವಿ ಅಂತ ಅವರು ಇದನ್ನ ಮಾಡಿದ್ರಣ್ಣ. ಹಿಂದಣ ನಮ್ಮ ಅಜ್ಜರಿಗೆ ಬಿಟ್ಕೊಟ್ಟಿವಿ. ಈಗ ಒಂದು 3 ವರ್ಷ ಆಯ್ತು. ಅವ್ರಿಗೆ ಫ್ರೀ ಅಣ್ಣ. ಯಾರಿಗೆ ಇಲ್ಲಿವರೆಗೆ ಆದ್ರಣ್ಣ ನಾವು ತಗೊಂಡಿಲ್ಲ ನೀರಿನ ರೊಕ್ಕನ. ಹೇಳಿ ಅಣ್ಣ, ಎಷ್ಟು ಸೈಜ್ ಇದೆ ಇದು ಅಣ್ಣ? ಹಿಂಗೆ ಚೊಕ್ಕ ಚದ್ರು ಈ ಕಡೆ 200 ಅಡಿ ಆ ಕಡೆ 200 ಅಡಿ 4 ಸೈಡ್ 200 ಅಡಿ. ಇದು 200 ಅಡಿ ಒಳಗಡೆ 40 ಅಡಿ ಇದು ಇದೆ ಅಣ್ಣ. ಡೀಪ್ ಮಾಡಿಸಿದ್ವಿ ಅಣ್ಣ. ಎಷ್ಟು ಅಂತಂದ ಹೇಳಿ ನಾವು ಇದನ್ನ ಮಾಡಿಲ್ಲ ಅಣ್ಣ. ಲೀಟರ್ದು ಲೆಕ್ಕನ ಹಾಕಿಲ್ಲ. ಸುಮ್ಮನೆ ನಮಗೆ ಮಾಡ್ಬೇಕು ಅನಿಸ್ತಿದ್ದು 1 ಎಕರೆಯಲ್ಲಿ ಈ ತರ ಹಿಂಗ್ ಮಾಡ್ಕೊಂಡಿದೀವಿ ಅಣ್ಣ. ಒಂದು 30-35 ಲಕ್ಷ ಖರ್ಚು ಬಂದಿದೆ ಅಣ್ಣ. ಇದು ಪಾಟಿಂದು ಬಂತು, ಇಟ್ಟು ಹಚ್ಚಿದ್ದು ಎಲ್ಲದು ಬಂತಣ್ಣ. ಇದು ಪಾಟ್ ಹಾಕಿ ನಾವು ನೀರು ಕೆಡೋದ್ರಲ್ಲೇ ಒಂದು 30-35 ಲಕ್ಷ ಖರ್ಚು ಬಂದಿದೆ ಅಣ್ಣ. ಇದು 35 ಲಕ್ಷ ಹೌದಣ್ಣ. 30-35 ಲಕ್ಷ. 35 ಲಕ್ಷ ಇತ್ತಂತಂದ್ರೆ ಒಂದು 2-3 ಎಕರೆ ಹೊಲ ತಗೋಬಹುದು ಅಣ್ಣ. ಹೊಲ ತಗೊಬೋದು. ಈಗ ನನಗೆ ನೀರು ಇತ್ತಂದ್ರೆ ಈಗ ತೋಟಕ್ಕೆ ಒಳ್ಳೆ ಇದು ಆಗ್ತೈತಿ. ಈಗ ಒಂದು ಟೈಮ್ ಏನಾರ ಮೋಟ್ರ ಕೈ ಕೊಡ್ತು ಅಂದ್ರೆ, ಈಗ ಬರಗಾಲ ಬಂತು, ಈಗ ನೀರು ಪಂಪ್ ಸೆಟ್ ಇದಾಯ್ತು ಅಂದ್ರೆ ಇದು ನಂದು ಕೆರೆ ತುಂಬಿದ್ನಿ ಅಂದ್ರೆ ಒಂದು 3 ತಿಂಗಳಾಯ್ತು 4 ತಿಂಗಳಾಯ್ತು ತೋಟಕ್ಕೆ ನೀರು ಹಾಕ್ತೈತಿ. ಎಲ್ಲ ತೋಟಕ್ಕೆ ಈಗ 43 ಎಕರೆಗೆ ನೀರು ಹಾಕ್ತೈತಿ ಅಣ್ಣ. ಪೈಪ್ ಲೈನ್ ಇದೆ. ಎಷ್ಟು ಮೋಟ್ರ್ ಅಣ್ಣ ಇದಕ್ಕೆ? ಗುಂಡೆಯಲ್ಲಿ ಒಂದು 3 ಮೋಟ್ರ್ ಹಾಕಿದ್ವಿ ಅಣ್ಣ. ಇದರಲ್ಲಿ ಒಂದು 6 ಮೋಟ್ರ್ ನೀರು ಸತತ ಬೀಳ್ತಿರ್ತಾವಣ. ನೀರು ಇದಕ್ಕೆ 6 ಬೋರ್ವೆಲ್ ನೀರು 6 ಮೋಟ್ರದ್ದು ಬೀಳ್ತಾವಣ. ಈ ಗುಂಡೆಯಲ್ಲಿ ನಾನು ಇಕ್ಕಿರೋದು 3 ಮೋಟ್ರ್ ಇಕ್ಕಿದೀವಣ ಅಣ್ಣ. 2 10 HP ಇಕ್ಕಿದೀವಣ ಮೋಟ್ರನ್ನ. ಒಂದು 8 HP ಮೋಟ್ರ್ ಹಾಕಿದೀವಣ. ದೊಡ್ಡ ಮೋಟ್ರನ್ನ ಹಾಕಿದೀವಣ. ಈಗ ಒಂದ್ಸರಿ ತುಂಬಿದ್ರಣ ಎಷ್ಟು ದಿನ ಬೇಕಿದೆ ಖಾಲಿ ಆಗಕ್ಕೆ? ಯಾವತ್ತಾದ್ರೂ ಖಾಲಿ ಮಾಡಿದ್ರ ಅಣ್ಣ? ಖಾಲಿ ಮಾಡಿಲ್ಲ ಅಣ್ಣ. ನಾವು ತುಂಬಸಕ್ಕೆ ಇದು 8 ತಿಂಗಳು ತಗೊಂಡೈತೆ ಅಣ್ಣ ನೀರು. ಇಷ್ಟು ನೀರು ತುಂಬಕ್ಕೆ 8 ತಿಂಗಳು ಟೈಮ್ ತಗೊಂಡೈತೆ ಅಣ್ಣ. 7 ತಾಸು ಕರೆಂಟ್ ನಲ್ಲಿ 8 ತಿಂಗಳು ಸತತ ತುಂಬಿಸಿವಣ. 6 ಬೋರ್ವೆಲ್ 6 ಬೋರ್ವೆಲ್ ನೀರು. ಸ್ನೇಹಿತರೆ ನೋಡಿ, 6 ಬೋರ್ವೆಲ್ ಇಂದ ಸತತ 8 ತಿಂಗಳು ತುಂಬಿಸಿದ ಮೇಲೆ ಈ ಕೆರೆ ತುಂಬಿದೆ ಅಂತಂದ್ರೆ ನೀವು ಯೋಚನೆ ಮಾಡಿ, ಈಗ ಎಷ್ಟು ಆಳ ಇದೆ, ಎಷ್ಟು ದೊಡ್ಡದಾಗಿದೆ ಇದು ಕೆರೆ ಅಂತಂತಂದು 35 ಲಕ್ಷ ಖರ್ಚು ಬಂದಿದೆ ಅಂತ ಇದಕ್ಕೆ. ಎಷ್ಟು ದಿನ ಆಯ್ತಣ್ಣ ಇದನ್ನೆಲ್ಲ ರೆಡಿ ಮಾಡಕ್ಕೆ? ಅಣ್ಣ ಇದು ಒಂದು 8 ತಿಂಗಳ ಆಯ್ತಣ್ಣ. ಇದು ಎಲ್ಲ ಕಂಪ್ಲೀಟ್ ಆಗಿ ಕೆಲಸ ಮುಗಿಯೋದ್ರಲ್ಲಿ 8 ತಿಂಗಳಾಯ್ತು. 8 ತಿಂಗಳಲ್ಲಿ ಬಂದು ಎಲ್ಲದು ಮುಗಿಸ್ಕೊಂಡು ಹೋದ್ರಣ್ಣ. ನಾವು ಹಿಂದಾಡ ಪಾಟ್ ತಗೊಂಬಂದು ಒಂದು 4 ದಿನದಲ್ಲಿ ನಾವು ಪಾಟ್ ಹಾಸ್ಕೊಂಡು ಇವನ್ನೆಲ್ಲ ಇದನ್ನ ಮಾಡ್ಕೊಂಡಿವಣ.
ಪ್ಲಾಸ್ಟಿಕ್ ಯಾವ್ದಣ್ಣ ಇದು ಹಾಕಿರೋದು? 500 ಮೇಕ್ರನ್ನ ಇರ್ಬೇಕಣ್ಣ ಇದು. 500 ಮೈಕ್ರಾನ್. ಹ್ಞೂ ಅಣ್ಣ, ಇದು ಪಾಟ್ ಇದು ಅಣ್ಣರಿಗೆ ಗೊತ್ತಣ್ಣ, ನನಗೆ ಗೊತ್ತಿಲ್ಲ ಇದು ಪಾಟಿಂದು. ಅಣ್ಣರಿಗೆ ಗೊತ್ತು, ಎಲ್ಲ ಅಣ್ಣವ್ರು ತಂದಿರೋದು. ಎಳಿಸಿ ಎಲ್ಲದು ಪಾಟ್ ಇದು ಮಾಡಿದ್ವಿ ಅಣ್ಣ. ಇದು ಜಾಯಿಂಟ್ ಐತಣ್ಣ? ಇಲ್ಲ, ಜೇಂಟಿ ಅಣ್ಣ. ಇದು 12 ಅಡಿಗೆ ಒಂದು ಜೇಂಟಿ ಬರ್ತಾನೆ ಇದು ಪಾಟು. ಇಲ್ಲಿ ಬಂದು ಅಣ್ಣ ಇಲ್ಲಿದೆ ನೋಡ್ರಿ, ಇದು ಜೇಂಟ್. ಇದು ಜೇಂಟ್ ಅಣ್ಣ. ಇದು ಇಲ್ಲಿಗೊಂದು ವೀಟ್ ಮಾಡ್ತಾರೆ, ಇಲ್ಲಿ ಮಾಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಇರ್ತಾಣ. ಇದು ಹಿಂಗ ಪೀಸ್ ಹಚ್ತಾರಣ, ಅಲ್ಲಿಗೆ ಇಲ್ಲಿಗೆ. ಇದು ಏಕ ಪೀಸ್ ಇರ್ತ್ರಿ, ಇದು ಉದ್ದ ಏಕ ಪೀಸ್. ಹಿಂಗ ಅಷ್ಟೇ 12 ಅಡಿ ಹಿಂಗ ಏಕ ಪೀಸ್ ರೀ ಇದು ಎಲ್ಲದು. ಇರುತ್ತೆ ನಮ್ಗೆ ಈ ಕ್ಯಾರಿ ಸೈಜ್ ಬಂದು ನೋಡ್ಕೊಂಡವ್ರು ಮೆಜರ್ಮೆಂಟ್ ತಗೊಂಡು ಅವ್ರು ಕಟ್ ಮಾಡ್ಕೊಂತಾರೆ. ಅವ್ರು ಬಂದು ಮೆಜರ್ಮೆಂಟ್ ಕಟ್ ಮಾಡ್ಕೊಂತಾರೆ ಅಣ್ಣ, ಕೀಳಲ್ಲ. ಇದು 8 ವರ್ಷ ಹೇಳಿದ್ರಣ್ಣ. ಒಂದ್ ಏನಾರ ಇದಾತಂದ್ರೆ ಈ ಕಲ್ಲು ಪಲ್ಲು ಕೊರತೆ ಅಂದ್ರೆ ಅದು ನಮ್ಮ ಕಡೆ ಇದು ಇರ್ತಣ. ಇದು ಮ್ಯಾಲೆ ಏನಾರ ಇದಾಯ್ತಂದ್ರೆ ಅವ್ರಿಗೆ ಸಂಬಂಧ ಅಣ್ಣ. ಇದು ಏನಾರ ಡ್ಯಾಮೇಜ್ ಆಯ್ತು ಇಲ್ಲಿ ಪಾಟ್ ಅಂದ್ರೆ ಇದು ಮೇಲೆ ಇದು ಹೋತಂದ್ರೆ ಅವ್ರದ್ದು ಸಂಬಂಧ ಅಣ್ಣ. ಗ್ರೇಟ್. ನೋಡಿ, 43 ಎಕರೆಗೆ ನೀರಿನ ವ್ಯವಸ್ಥೆ ಮಾಡುವಂಥ ಕೆರೆ 200 × 200 ಫೀಟು, ಡೆಪ್ತ್ 40 ಅಡಿ. ಎಷ್ಟು ಕೋಟಿ ಲೀಟ್ರ್ ನೀರು ಹಿಡಿದಿದೆಯೋ ಗೊತ್ತಿಲ್ಲ. ಸುಮಾರು ಇದು ಖಾಲಿ ಆಗೋಕ್ಕೆ 5 ರಿಂದ 6 ತಿಂಗಳು ಬೇಕಾಗತ್ತಂತೆ. ಅಂದರೆ ಒಂದು ಸರಿ ತುಂಬಿದ್ದು ಇವ್ರ ತೋಟಗಳಿಗೆ ಡಂಪ್ ಮಾಡೋಕ್ಕೆ 5-6 ತಿಂಗಳು ಬೇಕಾಗತ್ತಂತ. ಅಂದರೆ ಅಷ್ಟು ನೀರು ಇರುತ್ತೆ, ಆರಾಮಾಗಿ ಇವರು ಯೂಸ್ ಮಾಡ್ಕೋಬೋದು. ಯಾವಾಗಾದ್ರೂ ಮೋಟ್ರ್ ಕೆಟ್ಟಾಗ ನೀವು ಯೂಸ್ ಮಾಡಿರಿ ಅಣ್ಣ? ವಾರ 15 ದಿನ ಗಟ್ಟಲೆ? ಇಲ್ಲ ಅಣ್ಣ, ನಾವು ಮೋಟ್ರ ಈಗ ಇದ್ದಾಗಲಿಂದ ಏನಾಗಿಲ್ಲ. ನಮ್ಮ ಮೋಟ್ರ ವೀಜ್ ಬೇರೆ ಏನು ಮಾಡಿಲ್ಲ. ಈಗ ಹೆಂಗೆ ಇಕ್ಕಿರೋ ಫಸ್ಟ್ ಏನು ಸೆಟ್ ಮಾಡಿವು ಅದೇ ಥರನೇ ಅದಾವಣ. ನೀರು ಸರ್ದಿಲ್ಲ? ನೀರು ಸರ್ದಿಲ್ಲ ಅಣ್ಣ. ಅಷ್ಟೇ 1 ಅಡಿ 2 ಅಡಿ ಕಮ್ಮಿ ಆಗ್ತೈತೆ ಅಣ್ಣ. 1 ಅಡಿ 2 ಅಡಿ ಕಮ್ಮಿ ಆಗಿಂದ ನಾವು ಇವನು ಮೋಟ್ರ್ ತರಬಿದ್ರೆ 1 ವಾರ ಸ್ಟಾರ್ಟ್ ಮೋಟ್ರ್ ಬರೆಯಕ್ಕೆ ಮೋಟ್ರ್ ಬೋರ್ಗಲ್ ಮೋಟ್ರ್ ಚಾಲು ಮಾಡಿದರೆ 1 8 ದಿನದಲ್ಲಿ ಮತ್ತೆ 1 ಅಡಿ 2 ಅಡಿ ಕಲ್ತು ಬಿಡ್ತಾಳೆ ನೀರು. 2 ಅಡಿ ತುಂಬಕಂದ್ರೆ 8 ದಿನ ಬೇಕಣ್ಣ. 8 ದಿನ ಬೇಕು, 1 ವಾರ ಅಂತ ಬೇಕಣ್ಣ. ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಅಣ್ಣ. ಇನ್ನ ಅರ್ಧ ಅಡಿನ ಗ್ಯಾಪ್ ಇದೆ ಅಣ್ಣ. ಇಲ್ಲಿ ಮಟ ನೀರು ಬಂದ್ರೆ ಸ್ವಲ್ಪ ಹೌದಲ್ಲ ಅಷ್ಟು ಕಡೆಗೆ ಹೋಗ್ತೈತಿ. ಹ್ಞೂ ಅಣ್ಣ. ಅಂದ್ರೆ ಈ ಕಡೆ ಸ್ವಲ್ಪ ಡೌನ್ ಇದೆ, ಈ ಕಡೆ ಡೌನ್ ಇದೆ ಅಣ್ಣ. ಆ ಕಡೆ ಸ್ವಲ್ಪ ತ್ಯಾವ್ರು ಜಾಸ್ತಿ ಆಗಿದೆ ಅಣ್ಣ. ಅದು ಇಲ್ಲಿ ನೋಡ್ತಿರ್ಬೋದು ನೀವು. ಯಾವಾಗ 1-2 ಅಡಿ ಕಡಿಮೆ ಆಗಷ್ಟು ಸ್ವಲ್ಪ ಪಾಚಿ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲ ಅಲ್ಲಿವರೆಗೂ ಖಾಲಿ ಆಗಿ ಅಲ್ಲಿ ಮಠ ಅಷ್ಟೇ ಅಣ್ಣ ನಾವು ಖಾಲಿ ಮಾಡಿರೋದು. ಇಲ್ಲಿವರೆಗೆ ಆದ್ರು ಸ್ಲೋಪ್ ಇದೆ. ಇಲ್ಲಿಂದ ಒಂದು 8 ಅಡಿ ಅಣ್ಣ. 8 ಅಡಿ ಮಠ ಅಷ್ಟೇ ಸ್ಲೋಪ್ ಇರೋದು. ಅಲ್ಲಿಂದ ನೆಟೆಗಡ್ದ ಒಳಗಿದೆ ಅಣ್ಣ. ಹೌದಣ್ಣ. ಇದೇನಣ್ಣ ಅಲ್ಲಿ ಡ್ರಮ್ ಫೇಲ್ ಬಿಟ್ರಿ ಅಣ್ಣ? ಅದರಲ್ಲಿ ಮೋಟ್ರ್ ಇದಾವಣ್ಣ ಅಲ್ಲಿ ಅಣ್ಣ. ಈ ನೀರಿನಲ್ಲಿ ಏನು ಇದಾವಲ್ಲ, ಈ ಕಡೆ HD ಪೈಪ್ ಇದಾವಲ್ಲ, ಅಲ್ಲಿ ಮೋಟ್ರ್ ಸೆಟ್ ಮಾಡಿದ್ವಿ ಅಣ್ಣ. ಆ ಸ್ಟ್ಯಾಂಡ್ನಲ್ಲೇ ಈಚೆಲ್ಲಿ ಒಂದು ಮೋಟ್ರ್, ಈಚೆಲ್ಲಿ ಒಂದು ಮೋಟ್ರ್ ಇದಾವೆ. ಆ ಬ್ಯಾರ್ಲ್ ಕುಂದರ್ಸಿರೋದು ಕಾರಣ ಅಂದ್ರೆ ಆ ಮೋಟ್ರ್ ನೆಲಕ್ಕೆ ಹೋದ್ರೆ ತಕ್ಕೊಂಬರಕ್ಕೆ ಮೋಟ್ರ್ ಏನಾರ ಇದಾದ್ರೆ ಬರಲ್ಲ ಅಂತಂದು ಆ ಬ್ಯಾರಲ್ ಕುಂದರ್ಸಿ ಅಂತರಲ್ಲಿ ಇಕ್ಸಿದ್ವಿ ಅಣ್ಣ. ಅದು ನೀರು ಏನಾರ ಡೌನ್ ಆದ್ನಂದ್ರೆ ತೆಳಕ್ ಇಳ್ಕೊಂತ ಹೋಗ್ತೈತೆ ಅಣ್ಣ. ಅದು ನೀರು ಈಗ ಎಷ್ಟು ತೆಳಕ್ ಹೋಗ್ತೈತಿ ಅಷ್ಟು ತೆಳಕ್ ಹೋಗ್ತಾನೆ ಇರ್ತೈತಿ. ತೆಳಗ್ ಹೋಗ್ತಾನೆ ಇರುತ್ತೆ. ಆ ಸ್ಟ್ಯಾಂಡೇ ತೆಳಗ್ ಹೋಗ್ತೈತಿ ಅಣ್ಣ. ಸ್ಟ್ಯಾಂಡನೇ ತೆಳಗ್ ಹೋಗ್ತೈತಿ. ನೀರು ಎಷ್ಟು ಮೇಲೆ ಆಗ್ತೈತಿ ಮ್ಯಾಕ್ ಬರುತ್ತೆ. ಅದು ಇದನ್ನೇನಾರು ನಾವು ಮೋಟ್ರ ಸುಡ್ತಿ ಅಂದ್ರೆ ನಮಗೆ ನೆಲದಲ್ಲಿ ನೀರಿನಲ್ಲಿ ಮುಳುಗಿ ತಗೊಂಬರಕ್ಕಾಗಲ್ಲ. ಇದನ್ನೇನು ಮಾಡ್ತೀವಿ ಅಣ್ಣ, ಹಿಂಗೆ ಹಗ್ಗ ಹಾಕಿ ಸ್ಟ್ಯಾಂಡ್ ಇಲ್ಲಿಗೆ ಎಳ್ಕೊಂತೀವಿ. ಎಳ್ಕೊಂಡು 1-2 ಪೈಪು ಯಾವ HD ಪೈಪು ಗಟ್ಟಿನ ಪೈಪ್ ತಗೊಂಡು ಇಲ್ಲಿ ಪಾಟಿನ ಮೇಲೆ ಇಕ್ಕೊಂಡು ಅಲ್ಲಿ 1-2-3 ಕಲೆ ಬಿದ್ದು ಮೋಟ್ರ್ ಎತ್ಕೊಂಡು ಕಡಿಮೆ ತಗೊಂಡ್ಬರ್ತೀವಿ ಅಣ್ಣ. ಈಗ ಅಲ್ಲಿ ತನ ಸ್ಲೋಪ್ ಐತಲ್ಲ, ಅಲ್ಲಿ ಮಟ ಸ್ಲೋಪ್ ಇದೆ ಅಣ್ಣ. ಈಗ ನೀರಿನಲ್ಲಿ ಇದೆ, ಅದನ್ನ ಈ ಹಿಂಗೆ ಎಳ್ಕೊಂಬರ್ತೀವಿ. ಇಲ್ಲಿ ಪಾಟ್ ಇಲ್ಲಿ ಏನು ಕಾಣ್ತಲ್ಲ ಅಣ್ಣ, ಇಲ್ಲಿ ಮಟ ತಗೊಂಬರ್ತೀವಿ. ಈಗ ನಾವು ಒಂದು ಮೋಟ್ರ ಈಗ ಸಪ್ರೇಟ್ ಹೇಳಿದ್ವಲ್ಲ, ಆ ಮೋಟ್ರದಲ್ಲಿ ನಾವು ಏನು ಮಾಡ್ತೀವಿ, ಇದನ್ನ ಗೊಬ್ಬರ ಕೊಡೋಕೆ ಇದನ್ನ ಬ್ಯಾರಲ್ ಕುಂದಿರ್ಸಿದ್ದೀವಿ. ಇದರಲ್ಲಿ ನಾನು ಏನು ಆ ಮೋಟ್ರ್ ಚಲೋ ಇದ್ದಲ್ಲಿ ಯಾವ್ದಾರ ತೋಟಕ್ಕೆ ಈಗ ಗೊಬ್ಬರ ಕೊಡಬೇಕಂದ್ರೆ ಇದರಲ್ಲಿ ಹಾಕಿ ಕೈ ಬಿಟ್ಟು ಈ ವಾಲ್ ತಿರುವಿದ್ರೆ ಅದು ಗೊಬ್ಬರ ನೀರು ಹೋಗ್ತೈತಿ. ಆ ಮೋಟ್ರಕ್ಕೆ ಹೋಗಲ್ಲ ಅಣ್ಣ. ಸೀದಾ ಪೈಪ್ ಲೈನಿಗೆ ಆ ಮೋಟ್ರ್ ಸ್ಟಾರ್ಟ್ ಆಗಿರ್ತಲ್ಲ, ಅದ್ರ ಜೊತೆಗೆ ಅಲ್ಲಿ ತೋಟಕ್ಕೆ ಹೋಗ್ತೈತಿ, ಅಲ್ಲಿಗೆ ಹೋಗ್ಬಿಡ್ತು. ಈಗ ನಾನು ಟ್ರಾಕ್ಟ್ರಲ್ಲಿ ಬಿಡ್ಬೇಕಂದ್ರೆ ಬಹಳ ಖರ್ಚಾಗೋದು, ಮತ್ತೆ ಎಷ್ಟೋ ಖರ್ಚಾಗೋದು. ಫಿಲ್ಟರ್ ಇದಾವಣ್ಣ. ಇದು ಇದೆ ಅಲ್ಲಣ್ಣ, ಇದನ್ನ ನಾವು ಇದನ್ನ ಮಾಡ್ತಾನೆ ಇರ್ತೀವಿ, ಕ್ಲೀನ್ ಮಾಡ್ಕೊಂತಾನೆ ಇರ್ಬೇಕಣ್ಣ. 2 ದಿನಕ್ಕೂ 3 ದಿನಕ್ಕೂ ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ಪಾಸು ಏನಾರು ಇತ್ತಂದ್ರೆ ಎಲ್ಲದು ಕ್ಲೀನ್ ಆಗ್ತೈತಿ. ಇದು ಎಷ್ಟು ಬಂದಿತ್ತಣ್ಣ ಖರ್ಚು? ಇದು ಅಣ್ಣರಿಗೆ ಗೊತ್ತಣ್ಣ. ಇವು ಎಲ್ಲ ಇನ್ವೆಸ್ಟ್ಮೆಂಟಿಂಗ್ ಎಲ್ಲ ಅವರೇ ಕೇಳಲ್ಲ. ಅಣ್ಣಂದಣ್ಣ ಏನಿದ್ರು ಅವರು ತರ್ತಾರೆ. ಇದನ್ನ ಮಾಡ್ಬೇಕಣ್ಣಂದ್ರೆ ಅದನ್ನ ತಗೊಂಬಂದು ಕೊಡ್ತಾರೆ, ಮಾಡಣ್ರಪ್ಪ ಅಂತಂದು ಹೇಳ್ತಾರೆ. ಏನಿದ್ರು ಎಲ್ಲ ಅಣ್ಣರ್ದಣ್ಣ. ನೋಡಿ, ಇಲ್ಲಿ 3 ಜನ ಅಣ್ಣತಮ್ಮರು. ಒಬ್ರು ತನು ಆದ್ರೆ ಒಬ್ರು ಮನ, ಇನ್ನೊಬ್ರು ದನ. ಸೊ ಹಂಗೆ ತನು ಮನ ದನ ಸೇರಿದ್ರೆ ಯಾವ್ದಾದ್ರು ಕಾರ್ಯ ಸಕ್ಸಸ್ ಆಗ್ತದೆ ಅಂತ ಹೇಳ್ತೀವಲ್ಲ, ಹಂಗೆ ಇಲ್ಲಿ ಒಬ್ರು ಕೆಲಸ ಮಾಡಿದ್ರೆ ಒಬ್ರು ಹಿರೇತನ ಮಾಡ್ತಾರೆ. ಅವರು ಮಾಡಲ್ಲ ಅಂತಲ್ಲ, ಅವರು ಕೆಲಸ ಮಾಡ್ತಾರೆ, ಜೊತೆಗೆ ಈ ಹೊರಗಿನ ವ್ಯವಹಾರಗಳನ್ನ ನೋಡ್ಕೊಂಡು ಹೋಗ್ತಾರೆ. ಸೊ ಹಂಗಾಗಿ ಅಣ್ಣಂಗೆ ಮರಿಯಪ್ಪಣ್ಣವ್ರಿಗೆ ಗೊತ್ತಿದೆ. ಹೌದಣ್ಣ, ಎಲ್ಲ ಮರಿಯಣ್ಣರ್ದಣ್ಣ. ಅಂದ್ರೆ ನವೀನ್ ಅವ್ರದ್ದು ಬರೀ ಟ್ಯಾಕ್ಟ್ರಿ ಕೆಲಸ ಅಣ್ಣ. ಫಸ್ಟ್
ಫಸ್ಟ್ ನಮಗೆ ಟ್ರಾಕ್ಟ್ರಿಲಿಂದನ ದೊಡ್ಡ ಜೀವನ ಅಣ್ಣ. ಟ್ರಾಕ್ಟ್ರಿದೆ ನಮಗೆ ಒಂದು ಸಾತು ಜಾಸ್ತಿ ಇದೆ ಅಣ್ಣ. ನಮ್ಮ ತಮ್ಮ ಹೊರಗಡೆ ಎಲ್ಲ ಹೋಗ್ತಿದ್ದೆ ದುಡಿಯಕ್ಕೆ, ಅವು ಹೊಲ ಹೊಡ್ಯಕ್ಕೆ ಹೋಗೋನು. ಹೊಲ ಹೊಡೆದು ಬಂದಿಂದೆ ನಮಗೆ ಫಸ್ಟ್ ಟ್ರಾಕ್ಟ್ರಿ ದುಡ್ದಿಂದೆ ನಾವು ಎಲ್ಲದು ಇದನ್ನ ಮಾಡ್ಕೊಂತಿದ್ವಿ. ಎಲ್ಲ ಹೊಲಕ್ಕೆಲ್ಲ ಇನ್ವೆಸ್ಟ್ಮೆಂಟಿಂಗು ಭಾಳ ನಮ್ಮ ಬಡತನ ಅಂದ್ರೆ ದೊಡ್ಡ ಬಡತನ ಅಣ್ಣ. ಬಡತನ ಇರೋದ್ರಲಿಂದ ಅವರು ದುಡ್ಕೊಂಬಂದು ಡೈಲಿ ಕಮ್ಮಿ ಅಂದ್ರೂ 10-15 ಸಾವಿರ ತಗೊಂಬಂದು ಕೊಡೋರು. ತಗೊಂಬಂದು ಅದನ್ನೇ ನಾವು ಹೊಲಕ್ಕೆ ಹಾಕ್ತಿದ್ವಿ. ಹಂಗೆ ವರ್ಷಕ್ಕಿಂತ ವರ್ಷ ಹಂಗೆ ಇಂಪ್ರೂವ್ಮೆಂಟಿಂಗ್ ಆಯ್ಕೊಂತ ಬಂತು. ಅದನ್ನೇ ದುಡ್ಡು ಹಂಗೆ ತಗೊಂಡ್ವಿ, ಹೊಲ ತಗೊಂತ ಮಾಡ್ಕೊಂತ ಈ ಲೆಕ್ಕಕ್ಕೆ ಬಂದಿವಣ್ಣ ಈಗ ಇವಾಗ. ಬರೀ ಒಂದು ಟ್ಯಾಕ್ಟ್ರಿ ದುಡ್ದಿದ್ದು. ಹೌದಣ್ಣ, ಹೌದು. ಹ್ಞೂ ಅಣ್ಣ, ಇದು ಇಲ್ಲೇನು ದಳಂಬ್ರಿ ಐತೆ ಅಂದಿವಲ್ಲಣ್ಣ, ಆ ತೋಟಕ್ಕೆ ಹೋಗ್ತೈತೆ ಅಣ್ಣ. ಇಂತಿಂತ ಇಷ್ಟು ಹೊಲ, ಇಷ್ಟು ಎಕರೆ ಹೊಲ ಅಂತಂದು ಐತಲ್ಲಣ್ಣ, ಆ ನಂಬರ್ ಹಾಕಿದ್ವಿ. ಆ ನಂಬರ್ ಹಾಕಿದ್ವಿ ಅಣ್ಣ. 8 ಎಕರೆ ಹೋಗ್ತೈತೆ ಅಣ್ಣ. ಇದು ಔಟ್ ನೀರ್ ಅಂದ್ರೆ ಅಲ್ಲಿಂದ ಬೋರ್ ನೀರ್ ಬರ್ತಣ್ಣ. ಇದು ಔಟ್ ನೀರ್ ಅಂದ್ರೆ ಇದು ಅಲ್ಲಿಂದ ನೀರ್ ಬರ್ತಣ, ಬೋರ್ಗಲ್ ನೀರಣ. ಇದು ಇಲ್ಲಿ 7 ಎಕರೆ ಅಂದ್ರೆ ಇದು ಗುಂಡಿ ಬಿಟ್ಟಣ, ಗುಂಡಿ ಸೇರಿ 8 ಎಕರೆ ಹೊಲ. ಇದು 7 ಎಕರೆ ಈ ಪಪ್ಪಾಯಿ ಇದೆ ಅಣ್ಣ. 7 ಎಕರೆ ಅಂತಂದ್ ಪಪ್ಪಾಯಿಗೆ ಅಂತಂದ್ ಪೈಪ್ಲೈನ್ ಮಾಡಿದ್ವಿ. ಈ ಗುಂಡಿದ 1 ಎಕರೆ ಲೆಸ್ ಮಾಡಿಬಿಟ್ಟಿವಣ. ಲೆಸ್ ಮಾಡಿ ಈಗ 7 ಎಕರೆ ಮಾಡಿದ್ವಿ. 7 ಎಕರೆ ಇದು 11 ಎಕರೆ ಇದೆ ಅಣ್ಣ. ಇದು ತೋಟ ಇದು ಆ ಕಡೆ ಇದೆ ಅಣ್ಣ. ಅಲ್ಲಿ ಮೊನ್ನೆ ಒಂದ್ಸಲ ನೀವು ಔಷಧಿ ಹೊಡೆಯಕಾರ ಬಂದಿದ್ರಲ್ಲ ಅಣ್ಣ, ಆ ತೋಟದ ಇದು, ಆ ತೋಟಕ್ಕೆ ದಾಳಂಬ್ರಿ ತೋಟ ಅಣ್ಣ. ಇದು 5 ಎಕರೆ ಅಂದ್ರೆ ಅಣ್ಣ, ಇಲ್ಲಿ ಊರ ಹತ್ರ ಇದೆ ಅಣ್ಣ. ಊರ್ ಮಕ್ಳಿಗೆ 5 ಎಕರೆ 2 ಪ್ಲಾಟ್ ಇದಾವ. ಆ ತೋಟಕ್ಕೆ ಇನ್ನ ಕಲೆಕ್ಷನ್ ಮಾಡಿಲ್ಲ ಅಣ್ಣ. ಅದಕ್ಕೆ ಆಲ್ರೆಡಿ ಅಣ್ಣ, ಅದಕ್ಕೆ ಕಲೆಕ್ಷನ್ ಎಲ್ಲ ಎಬ್ಸಿದೀವಿ ಅಣ್ಣ ನಾವು. ಕಲೆಕ್ಷನ್ ಇಲ್ಲೇ ಇದೆ ಅಣ್ಣ. ಅದು ಪೈಪ್ಲೈನ್ ಇಲ್ಲೇ ಐತೆ ಅಣ್ಣ. 2 ಲೆಂತ್ ಪೈಪ್ಲೈನ್ ಹಾಕಿಬಿಟ್ರೆ ಸೀದಾ ಆ ತೋಟಕ್ಕೆ ಕಲೆಕ್ಷನ್ ಹೋಗ್ತೈತಿ ನೀರು. ಅದು 10 ಎಕರೆ. 10 ಎಕರೆ. ಇಲ್ಲೊಂದು 5 ಎಕರೆ ಐತೆ ಅಣ್ಣ. ಇಲ್ಲೊಂದು ಐತಲ್ಲ, ಇಲ್ಲೇ ಅದಾವಣ. ಎಣ್ಣೆ ಹೊಡೆ ಮಿಷನ್ ಅಣ್ಣ, ಸ್ಪ್ರೇಯರ್. ಇದ್ರದ್ದು ನಾವು ಕಂಪ್ಲೀಟ್ ಆಗಿ ಇದ್ರದ್ದು ವಿಡಿಯೋ ಮಾಡಿದೀವಿ. ಆಕ್ಚುಲಿ ಕಂಪ್ನಿಯವ್ರೆ ಮೊನ್ನೆ ಇವರು ನಮ್ಮ ಮರಿಯಣ್ಣ ಅವ್ರ ತೋಟದಲ್ಲೇ, ಮಂಜಣ್ಣ ಅವ್ರ ತೋಟದಲ್ಲೇ ಇದ್ರದ್ದು ಇಂಟ್ರೊಡ್ಯೂಸ್ ಮಾಡಿದ್ರದ್ನ. ಇದು ಹೊಸದಾಗಿ ಬಂದಿರುವಂತ ಸ್ಪ್ರೇಯರ್ ಮಿಷಿನ್. ಇದು ಗ್ಯಾಲಪ್ ಅಂತಂದು, ಇಟಾಲಿಯನ್. ಇದು ತುಂಬಾ ಅದ್ಭುತವಾಗಿದೆ. ಇದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದ್ರದ್ದು ವಿಡಿಯೋ ಕಂಪ್ಲೀಟ್ ಆಗಿ ಬರುತ್ತೆ. ನೆಕ್ಸ್ಟ್ ಆಗ್ತೀನಿ, ಇದು ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ಆಗ್ತೀನಿ. ಇದನ್ನ ತುಂಬಾ ಅದ್ಭುತವಾಗಿದೆ ಇದು. ಅಲ್ವಣ್ಣ, ಚೆನ್ನಾಗೈತಿಲ್ಲ? ಅಣ್ಣ ಚೆನ್ನಾಗಿದೆ ಅಣ್ಣ. ನಮ್ದು ಡ್ರ್ಯಾಗನ್ ಅಂತಂದೇಳಿ ಇತ್ತಣ್ಣ, ಐತೆ. ಅದು ಇದೆ, ಅದು ಆ ಕಡೆ ತೋಟದಲ್ಲೇ ಐತೆ. ನಮ್ಮ ತೋಟ ಭಾಳ ಆಕೈತಂದು ಇದೊಂದು ಮಾಡ್ಕೊಂಡಿದ್ವಿ. ಇದು ಚೆನ್ನಾಗಿದೆ ಅಂತಂದೇ ಮಾಡ್ಕೊಂಡಿದ್ವಿ ಅಣ್ಣ. ಈಗ ಅದಕ್ಕಿಂತ ಚೆನ್ನಾಗಿದೆ ಅಣ್ಣ. ಚೆನ್ನಾಗಿದೆ. ಯಾರು ರೈತರು ಮಾಡಬಹುದಣ್ಣ, ಒಳ್ಳೆ ಚೆನ್ನಾಗಿದೆ. ಇದು ತಗೋಬಹುದು. 7,50,000. 7,50,000 ಅಣ್ಣ. ತುಂಬಾ ಚೆನ್ನಾಗೈತೆ. ಇದ್ರ ಟೈರ್ ಎಲ್ಲ ದೊಡ್ಡ ಸೈಜ್ ಕೊಟ್ಟಿದ್ದಾರೆ. ದೊಡ್ಡ ಸೈಜ್ ಅಣ್ಣ ಎಲ್ಲ ಕೊಟ್ಟಿರೋದು. ನಮ್ಮ ಡ್ರ್ಯಾಗನ್ಕಿಂತ ಒಳ್ಳೆ ಹೆವಿ ಇರೋದ ಟೈರ್ ಹಾಕಿದ್ದಾನ. ಒಳ್ಳೆ ಈ ಉದ್ಲು ಇರೋಂಥ ರಜ್ಜರ್ ಅಂತ ಇದ್ರಾಗೂ ನಲ್ಲಲ್ಲಿ ಸ್ಲಿಪ್ ಆಗಲ್ಲ ಅಣ್ಣ. ಒಳ್ಳೆ ಸಾಪಾಗಿ ಗಾಡಿ ನೀಟಾಗಿ ಬರ್ತೈತೆ, ಉಳುತ್ತಣ್ಣ. ಬನ್ನಿ ಹೋಗೋಣ. ಆಯ್ತಣ್ಣ.